So hello guys, welcome to my Artifacts class. English conversation ಅಲ್ಲಿ ಇದು ಕ್ಲಾಸ್ ನಂಬರ್ 7. ಸೊ ನೀವು ಎಲ್ಲಾ 6 ಕ್ಲಾಸ್ಗಳನ್ನ ಈಗ ಆಲ್ರೆಡಿ ನೋಡಿದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಸೊ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಪೇಸ್ಟ್ ಮಾಡಿದೀನಿ, ನೀವು ಓಪನ್ ಮಾಡಿದನ್ನ ನೋಡಬಹುದು. ಸೊ ಕನ್ವರ್ಸೇಷನ್ ವಿ ಸೀರೀಸ್ ನ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಕ್ವಶನ್ ಕೇಳಿದ್ದೆ, ಇದನ್ನ ನೀವು ಇಂಗ್ಲಿಷ್ ನಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀರಾ ಅಂತ. ಸೊ ನಿಮ್ಮೆಲ್ಲಾ ಕಾಮೆಂಟ್ಸ್ ಗಳನ್ನ ನಾನು ಓದಿದ್ದೀನಿ ಅಂಡ್ ನನಗೆ ಕೆಲವು ರೈಟ್ ಕಾಮೆಂಟ್ಸ್ ಗಳು ಕೂಡ ಸಿಕ್ಕಿದೆ. ಸೊ ನಾನು ಅದನ್ನ ಇವತ್ತು ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಕರೆಕ್ಟ್ ಮಾಡಿದೀರಾ, ಯಾರ್ಯಾರು ತಪ್ಪು ಮಾಡಿದೀರಾ, ಹಾಗೂ ಯಾರು ವಿನ್ ಆಗಿದ್ದೀರಾ ಇಂಗ್ಲಿಷ್ ಲರ್ನಿಂಗ್ ಬುಕ್ ನ ಅಂತ. ಸೊ ನೋಡ್ತಾ ಇರಿ, ಇದಕ್ಕೆ ನಾನು ಆನ್ಸರ್ ನ ಕೂಡ ಕೊಡ್ತೀನಿ. ಇದೇ ರೀತಿ ನಮಗೆ ತಲೆ ಕೆಡಿಸುವ ಸೆಂಟೆನ್ಸ್ ಗಳು ಇನ್ನ 4-5 ಸೆಂಟೆನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ, ಅವನ್ನ ಕೂಡ ನಾವು ಹೇಗೆ ಇಂಗ್ಲಿಷ್ ನಲ್ಲಿ ಹೇಳ್ಬಹುದು ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳ್ತೀನಿ. ಇನ್ನು ನೀವು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡೇ ಇಲ್ಲ ಯಾವತ್ತು ಅಂದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಕ್ವಶನ್ ಗೆ ನಾನು ಆನ್ಸರ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲವಷ್ಟು ಸೆಂಟೆನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಸೊ ಇದನ್ನ ನೀವು ಟ್ರಾನ್ಸ್ಲೇಟ್ ಮಾಡಿ ನೋಡಿ. ಸೊ ಹಾಗೆ ವಿಡಿಯೋ ಪಾಸ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಇದಕ್ಕೆ ಆನ್ಸರ್ ನ ಹೇಳ್ಕೊಳ್ಳಿ. 3 ಅಪರಾಧಿಗಳನ್ನು ಬಂಧಿಸಲಾಗಿದೆ. ಇದನ್ನ ನೀವು ಹೇಗೆ ಹೇಳ್ತೀರಾ ಇಂಗ್ಲಿಷ್ ನಲ್ಲಿ? ಸೊ ನೀವು ಕೇಳ ಇರ್ತೀರಲ್ಲ, ತುಂಬಾ ಸರಿ ನ್ಯೂಸ್ ಪೇಪರ್ ನಲ್ಲಿ ಇದನ್ನ ಇಂಗ್ಲಿಷ್ ನಲ್ಲಿ ಪ್ರಿಂಟ್ ಮಾಡಿರ್ತಾರೆ ಹೆಡ್ಲೈನ್ಸ್ ಆಗಿ. ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ ಕೆಟ್ಟದ್ದು, ಇಂಗ್ಲಿಷ್ ನ್ಯೂಸ್ ಚಾನೆಲ್ ನಲ್ಲಿ ಕೆಳಗಡೆ ಸ್ಕ್ರೋಲಿಂಗ್ ಮಾಡ್ತಿರ್ತಾರೆ, ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ತಿರ್ತಾರೆ. ಸೊ ಏನ್ ಹೇಳಿರ್ತಾರೆ ಇದಕ್ಕೆ ಎಕ್ಸಾಕ್ಟ್ ಆಗಿ? ಗೊತ್ತಾಯ್ತಾ ಆನ್ಸರ್? ಸೊ ದ ರೈಟ್ ಟ್ರಾನ್ಸ್ಲೇಷನ್ ಇಸ್ 3 convicts have been arrested. ಸೊ ನೆನ್ಪಿಟ್ಕೊಳ್ಳಿ, most of the news channels and the newspapers print the headlines in this way. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಡ್ಲೈನ್ಸ್ ನ ಯಾವಾಗ್ಲೂ ಪ್ಯಾಸಿವ್ ಫಾರ್ಮ್ ನಲ್ಲಿ ಪ್ರಿಂಟ್ ಮಾಡ್ತಾರೆ and they try to keep the sentences or the headlines as short as possible. ಅರ್ಥ ಆಯ್ತಲ್ಲ? 3 ಅಪರಾಧಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋದನ್ನ ಪ್ಯಾಸಿವ್ ಫಾರ್ಮ್ ಮಾಡಿದಾಗ ಏನಾಗುತ್ತೆ? the 3 convicts have been arrested. ಸ್ಟ್ರೈಟ್ ಸೆಂಟೆನ್ಸ್ ಏನು ಅಂದ್ರೆ police has arrested 3 convicts. ಕನ್ವಿಕ್ಸ್ ಅಂದ್ರೆ ಅಪರಾಧಿಗಳು. ಸೊ ಆಬ್ವಿಯಸ್ ಥಿಂಗ್ ಗೊತ್ತೇ ಇದೆ, ಪೊಲೀಸ್ ಅರೆಸ್ಟ್ ಮಾಡೇ ಮಾಡ್ತಾರೆ, ಪೊಲೀಸರೇ ಅರೆಸ್ಟ್ ಮಾಡ್ತಾರೆ ಅಂತ. ಆದ್ರಿಂದ ಬೈ ಪೊಲೀಸ್ ಅಂತ ಇವ್ರೇನ್ ಹೇಳೋದಿಲ್ಲ, 3 convicts have been arrested ಅಂತಾನೆ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಸೆಂಟೆನ್ಸ್ ನ ಆಬ್ಜೆಕ್ಟ್, ಪ್ಯಾಸಿವ್ ಸೆಂಟೆನ್ಸ್ ನ ಸಬ್ಜೆಕ್ಟ್ ಆಗೋಗುತ್ತೆ. ಅಂಡ್ ಇಟ್ ಸ್ಟಾರ್ಟ್ಸ್ ಲೈಕ್ ದಿಸ್: 3 convicts have been arrested. ಸೊ ಅರೆಸ್ಟೆಡ್ ಏನಿದೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಹೊಟ್ಟೋಗುತ್ತೆ. ಸೊ ಅರೆಸ್ಟೆಡ್ ನ ಪಾಸ್ಟ್ ಪಾರ್ಟಿಸಿಪಲ್ ಅರೆಸ್ಟೆಡ್. ಸೊ ಇದೇ ರೀತಿ ಎಲ್ಲಾ ಸೆಂಟೆನ್ಸ್ ಗಳು ಇರುತ್ತೆ. 3 convicts have been arrested. The match has been stopped. ಗೊತ್ತಾಗ್ತಿದೆ ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಮತ್ತೆ the books have been published. ಈ ರೀತಿ ಇರುತ್ತೆ. ಇದೆಲ್ಲ ಪ್ಯಾಸಿವ್ ವಾಯ್ಸ್. ಓಕೆ, ನಾನು ಅವನನ್ನು ಸುಮಾರು 5 ವರ್ಷಗಳ ಹಿಂದೆ ಭೇಟಿಯಾಗಿದ್ದೆ. ಸೊ ಈ ಸೆಂಟೆನ್ಸ್ ನಾನು ಮಾಡಕ್ ಹೇಳಿದಾಗ ನನ್ನ ಸ್ಟೂಡೆಂಟ್ಸ್ ಆಗ್ಲಿ ತುಂಬಾ ಜನ ತುಂಬಾ ಇನ್ಫಾರ್ಮಲ್ ಆಗಿ ಹೇಳ್ತಾರೆ, ತುಂಬಾ ತಪ್ಪಾಗಿ ಮಾಡ್ತಾರೆ. ಸೊ ಸುಮಾರು ಅನ್ನೋ ವರ್ಡ್ಗೆ ನೀವು ರೈಟ್ ಟ್ರಾನ್ಸ್ಲೇಷನ್ ಏನಂತ ಹೇಳ್ತೀರಾ? ಚೆಕ್ ಮಾಡಿ. ಸೊ ದ ರೈಟ್ ಟ್ರಾನ್ಸ್ಲೇಷನ್ ಇಸ್: ಐ ಮೆಟ್ ಹಿಮ್ ಅಬೌಟ್ 5 years ago. ನನಗೆ ಗೊತ್ತು ನೀವು ತುಂಬಾ ಜನ ಏನ್ ಹೇಳಿದ್ರೆ 5 years ಬ್ಯಾಕ್ ಅಂತ ಹೇಳಿರ್ತೀರಾ, ರೈಟ್? ಅರೌಂಡ್ 5 years ಅಂತ ಹೇಳಿರ್ತೀರಾ, ಅರೌಂಡ್ 5 years ಬ್ಯಾಕ್ ಐ ಮೆಟ್ ಹಿಮ್ ಅಂತ ಹೇಳಿರ್ತೀರಾ. ಸೊ ಇದು ತುಂಬಾ ಇನ್ಫಾರ್ಮಲ್ ಆಗಿರುತ್ತೆ. ಸೊ 5 ವರ್ಷದ ಹಿಂದೆನ ನೀವು ಯಾವಾಗ್ಲೂ ಹೇಳ್ಬೇಕು 5 years ago ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಐ ಮೆಟ್ ಹಿಮ್ ಅಬೌಟ್ 5 years ago. ಅಥವಾ ಈ ರೀತಿನೂ ಹೇಳ್ಬೋದು ನೀವು 5 years ago, ಐ ಮೆಟ್ ಹಿಮ್. ಸೊ ಬೋತ್ ಸೌಂಡ್ ರೈಟ್. ನೆಕ್ಸ್ಟ್, ರಾಜ್ಕುಮಾರ್ ಜೀವನಾಧಾರಿತ ಒಂದು ಚಿತ್ರ ಮಾಡಬೇಕು. ಸೊ ನೀವೇನಾದ್ರೂ ಅವ್ರ ಫ್ಯಾನ್ ಆಗಿದ್ರೆ, ನಿಮ್ಗೆ ಈ ಸಜೆಷನ್ ನ ಕೊಡ್ಬೇಕು ಅನ್ನಿಸ್ತಾ ಅಂದ್ರೆ ನೀವು ಕನ್ನಡದಲ್ಲಿ ಈ ರೀತಿ ಹೇಳ್ತೀರಾ. ಸೊ ಇದನ್ನ ಹೇಗೆ ಹೇಳ್ಬೋದು ನಾವು ಇಂಗ್ಲಿಷ್ ನಲ್ಲಿ? ಅ ಫಿಲ್ಮ್ ಶುಡ್ ಬಿ ಮೇಡ್ ಆನ್ ರಾಜ್ಕುಮಾರ್ಸ್ ಲೈಫ್. ಸೊ ಇಲ್ಲೂ ಕೂಡ ನೋಡಿ, ಅ ಫಿಲ್ಮ್ ಶುಡ್ ಬಿ ಮೇಡ್ ಅನ್ನೋದು ಇದು ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆ. ಅ ಫಿಲ್ಮ್ ಶುಡ್ ಬಿ ಮೇಡ್, ಒಂದು ಚಿತ್ರ ಮಾಡಬೇಕಿದೆ, ಆನ್ ರಾಜ್ಕುಮಾರ್ಸ್ ಲೈಫ್. ನೀವು ನೆನಪಿದೆಯಲ್ಲ, ಶುಡ್ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂದ್ರೆ, ನಮ್ಮ ಇಷ್ಟ ಆದವರ ಅಥವಾ ನಾವ್ ಯಾರಾದ್ರೂ ಕುರಿತಾಗಿ ತುಂಬಾ ಕನ್ಸರ್ನ್ ಇದ್ರೆ ಈ ರೀತಿಯಾದಂತಹ ಸಜೆಷನ್ ಕೊಡ್ತೀವಿ, ಅವರಿಗೆ ಫೇವರಬಲ್ ಆಗುವಂತ ಸಜೆಷನ್ಸ್ ನಾವು ಕೊಡ್ತೀವಿ, ಅವಾಗ ನಾವು ಶುಡ್ ಯೂಸ್ ಮಾಡ್ತೀವಿ. ಅ ಫಿಲ್ಮ್ ಶುಡ್ ಬಿ ಮೇಡ್, ಒಂದು ಚಿತ್ರ ಮಾಡಬೇಕಾಗಿದೆ, ಆನ್ ರಾಜ್ಕುಮಾರ್ಸ್ ಲೈಫ್. ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸಿಮಿಲರ್ ಸೆಂಟೆನ್ಸ್ ಗಳು ನಿಮ್ಗೆ ಏನಾದ್ರು ಕಾಡ್ತಾ ಇದ್ರೆ ಕೆಳಗಡೆ ನೀವು ಕಮೆಂಟ್ ಮಾಡಿ.
ಕನ್ನಡ ವರ್ಡ್ಸ್ ನಲ್ಲೇ ಕಮೆಂಟ್ ಮಾಡಿ. ಐ ಮೀನ್ ಇಂಗ್ಲಿಷ್ ಸ್ಪೆಲ್ಲಿಂಗ್ಸ್ ನ ಯೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಿಮ್ಗೆ ಹೇಳ್ತೀನಿ. ಯು ಡೋಂಟ್ ನೀಡ್ ಟು ಬಿ ವರಿಡ್ ಆನ್ ದೋಸ್ ಸೆಂಟೆನ್ಸಸ್, ರೈಟ್? ಓಕೆ ದೆನ್, ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಫಸ್ಟ್ ವಿಡಿಯೋದಲ್ಲಿ ನಾನು ಏನ್ ಕೊಟ್ಟಿದ್ದೀನಿ ನಿಮಗೆ ಅದೇ ರೀತಿ ಸೆಂಟೆನ್ಸ್ ಇದು ಕೂಡ ಆಗಿದೆ. ನಿಮ್ಮ ತಂದೆಗೆ ನೀನು ಎಷ್ಟನೇ ಮಗ? ಅದೇ ರೀತಿ ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ವಿಡಿಯೋ ಪಾಸ್ ಮಾಡಿ ಇದಕ್ಕೆ ಆನ್ಸರ್ ನ ಫೈಂಡ್ ಔಟ್ ಮಾಡಿ. ಏನ್ ಹೇಳ್ಬೋದು ನಾವು ಇಂಗ್ಲಿಷ್ ನಲ್ಲಿ? ವಾಟ್ ಈಸ್ ದ ಆರ್ಡಿನಲ್ ಪೊಸಿಷನ್ ಆಫ್ ನರೇಂದ್ರ ಮೋದಿ ಆಸ್ ಪ್ರೈಮ್ ಮಿನಿಸ್ಟರ್? ವಾಟ್ ಈಸ್ ದ ಆರ್ಡಿನಲ್ ಪೊಸಿಷನ್? ಆರ್ಡಿನಲ್ ಪೊಸಿಷನ್ ಅಂದ್ರೆ ಅವರ ನಂಬರ್ ಏನು, ಅವರ ಪೊಸಿಷನ್ ನಂಬರ್ ಏನು ಆಸ್ ಪ್ರೈಮ್ ಮಿನಿಸ್ಟರ್. ಗೊತ್ತಾಯ್ತಲ್ಲ? ಓಕೆ, ಸೊ ಹಿಯರ್ ಇಸ್ ದ ಮೇನ್ ಕ್ವೆಶ್ಚನ್. ನೀನು ನಿಮ್ಮ ಅಪ್ಪನಿಗೆ ಅಥವಾ ತಂದೆಗೆ ಎಷ್ಟನೇ ಮಗ? ಸೊ ಇದಕ್ಕೆ ನೀವು ತುಂಬಾ ಜನ ತುಂಬಾ ಡಿಫ್ರೆಂಟ್ ಆಗಿ ಆನ್ಸರ್ ಮಾಡಿದಿರಾ. ಎಷ್ಟೋ ಜನ ಮಾಡಿದಿರಾ, ಐ ಮೀನ್ ಎಷ್ಟೋ ಜನ ಕಾಪಿ ಪೇಸ್ಟ್ ಕೂಡ ಮಾಡಿದಿರಾ ಬೇರೆಯವರ ಆನ್ಸರ್ಸ್ ನ. ಐ ಕ್ಯಾನ್ ಫಿಗರ್ ಔಟ್ ದಟ್. ಅಂಡ್ ತುಂಬಾ ತಪ್ಪಾಗಿ ಕೂಡ ಬಹಳಷ್ಟು ಜನ ಮಾಡಿದ್ದಾರೆ. ಹೌ ಮೆನಿತ್ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ವೈ ದೇ ಪುಟ್ ದ ವರ್ಡ್ ಮೆನಿತ್. ಸೊ ಇದಕ್ಕೆ ರೈಟ್ ಆನ್ಸರ್ ತುಂಬಾ ರೀತಿ ಹೇಳ್ಬಹುದು. ಓಕೆ, ಒಂದೇ ರೀತಿ ಅಲ್ಲ, 2-3 ರೀತಿ ನಾವು ಇದನ್ನ ಕೇಳಬಹುದು. ದ ವೆರಿ ಕ್ರೂಡ್ ವೇ ಇಸ್ ಟು ಡಿಸ್ಕಸ್ ಅಬೌಟ್ someone's family and ask for his order in that family. ಓಕೆ, ಸೊ ಅವ್ರ ಬಗ್ಗೆ ನಾವು ಮಾತಾಡ್ತಾ ಅವರು ಎಷ್ಟನೇವ್ರು ಅನ್ನೋದನ್ನ ಕೇಳಬಹುದು. ಸೊ ಇನ್ನೊಂದು ಸ್ಟ್ರೈಟ್ ಆಗಿ ನೀವು ಯಾವುದೇ ಡಿಸ್ಕಷನ್ ಇಲ್ಲದೆ ಕೇಳಬೇಕು ಅಂದ್ರೆ ಒಂದ್ 3-4 ವಿಧಾನದಲ್ಲಿ ಕೇಳಬಹುದು. ಅದರಲ್ಲಿ ಒಂದೇನು ಅಂದ್ರೆ, ವಾಟ್ ಈಸ್ ಯುವರ್ ರ್ಯಾಂಕ್ ಇನ್ ದ ಫ್ಯಾಮಿಲಿ? ವಾಟ್ ಈಸ್ ಯುವರ್ ರ್ಯಾಂಕ್ ಅಂದ್ರೆ ಅರ್ಥ ನೀನು ಯಾವ ಸ್ಥಾನದಲ್ಲಿ ನಿಲ್ಲುತ್ತೀಯಾ ಇನ್ ದ ಫ್ಯಾಮಿಲಿ, ನಿನ್ನ ಫ್ಯಾಮಿಲಿನಲ್ಲಿ. ನೀವು ಕೇಳೇ ಇರ್ತೀರಾ, ಆರ್ಮಿನಲ್ಲಿ ರ್ಯಾಂಕ್ಸ್ ಇರುತ್ತೆ. ಅಂದ್ರೆ ಅವರ ಪೊಸಿಷನ್ ನ ಪ್ರಕಾರ ಅವ್ರಿಗೊಂದು ರ್ಯಾಂಕ್ ಕೊಟ್ಟಿರ್ತಾರೆ. ಹೈ ರ್ಯಾಂಕ್ ಆಫೀಸರ್ ಅಂತ ಹೇಳ್ತಾರೆ ಅಥವಾ ಲೋ ರ್ಯಾಂಕ್ ಆಫೀಸರ್ ಅಂತ ಹೇಳ್ತಾರೆ. ಸೊ ಅದು ಅವರ ಸ್ಥಾನ ಆ ಒಂದು ಆರ್ಮಿನಲ್ಲಿ. ಅದೇ ರೀತಿ ವಾಟ್ ಈಸ್ ಯುವರ್ ರ್ಯಾಂಕ್ ಇನ್ ದ ಫ್ಯಾಮಿಲಿ ಅಂದ್ರೆ ಇದರ ಮೀನಿಂಗ್ ನೀನು ನಿಮ್ಮ ತಂದೆಗೆ ಎಷ್ಟನೇ ಮಗ ಅನ್ನೋ ಮೀನಿಂಗ್ ನೇ ಕೊಡುತ್ತೆ. ಬಟ್ ಈ ರೀತಿ ಕೇಳ್ತಾರೆ. ಅಥವಾ ವಾಟ್ ಈಸ್ ಯುವರ್ ಆರ್ಡಿನಲ್ ಪೊಸಿಷನ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್? ಸೊ ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಪೇರೆಂಟ್. ಒಂದೇ ಪೇರೆಂಟ್ ಗೆ ಇರುವಂತಹ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, ಕಸಿನ್ಸ್ ಎಲ್ಲ ಬರೋದಿಲ್ಲ ಇದರಲ್ಲಿ. ಓಕೆ, ಸೊ ವಾಟ್ ಈಸ್ ಯುವರ್ ಆರ್ಡಿನಲ್ ಪೊಸಿಷನ್? ನಿನ್ನ ಸ್ಥಾನ ಏನು? ವಾಟ್ಸ್ ಯುವರ್ ನಂಬರ್? ಅಮಾಂಗ್ಸ್ಟ್. ಸೊ ತುಂಬಾ ಜನ ಅಮಾಂಗ್ ಅಥವಾ ಅಮಾಂಗ್ಸ್ಟ್ ಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎರಡು ಸೇಮ್ ವರ್ಡ್ಸ್, ಅಮಾಂಗ್ ಮತ್ತು ಅಮಾಂಗ್ಸ್ಟ್. ದೇರ್ ಇಸ್ ನೋ ಡಿಫರೆನ್ಸ್. ಓಕೆ, ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಅಂದ್ರೆ ನಿಮ್ಮ ಸಿಬ್ಲಿಂಗ್ ಗಳಲ್ಲಿ, ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಲ್ಲಿ ನಿನ್ನ ಪೊಸಿಷನ್, ನಿನ್ನ ನಂಬರ್ ಏನು? ಅಥವಾ ನೀವು ಈ ರೀತಿನೂ ಕೇಳ್ಬೋದು, ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್? ಇದು ಕೂಡ ರೈಟ್ ಆನ್ಸರ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲಿಷ್ ಕಲಿಯುವವರು ಮಾಡುವಂತಹ ತಪ್ಪುಗಳು ಏನೇನಿರುತ್ತೆ, ಸೊ ಅವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು.